ಬೆಳಗ್ಗೆಯಿಂದ ಟಿವಿ9 ನಲ್ಲಿ ನಿರಂತರ ನೇರ ಪ್ರಸಾರವನ್ನು ಗಮನಿಸ್ತಾ ಇದ್ದೀರಾ. ಹೇಗೆ ಸಾರಿಗೆ ಮುಷ್ಕರ ಸಾಗ್ತಾ ಇದೆ. ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಸಾರಿಗೆ ಮಹಾಸಮರ ನಡೀತಾ ಇದೆ. ರಾಜ್ಯದ ನಾನಾ ಕಡೆ ಸರ್ಕಾರಿ ಬಸ್ಗಳು ಬಂದಾಗಿವೆ. ಬೀದರ್ನಿಂದ ಚಾಮರಾಜನಗರದವರೆಗೆ ಏನೇನೆಲ್ಲ ಅಪ್ಡೇಟ್ಗಳಾಗ್ತಿದೆ ಅದರಲ್ಲಿ ಟಿವಿ9 ನಿಮಗೆ ಪ್ರತಿಯೊಂದು ಕ್ಷಣದ ಮಾಹಿತಿಯನ್ನು ಕೊಡ್ತಾ ಇದೆ. ಬೆಂಗಳೂರು ಸೇರಿದ ಹಾಗೆ ಜಿಲ್ಲಾ ಕೇಂದ್ರಗಳಲ್ಲಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ವ್ಯವಸ್ಥೆ ಹೇಗಿದೆ, ಸರಿಯಾದ ಸಮಯಕ್ಕೆ ಬಸ್ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಕಚೇರಿಗೆ ಹೋಗೋಣ ಅಂದರೆ ಬಸ್ ಕೂಡ ಇಲ್ಲ. ಶಾಲಾ ಕಾಲೇಜಿಗೆ ಹೋಗುವಂಥ ಮಕ್ಕಳು, ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಸಮಸ್ಯೆ. ನಿಮಗೆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಈಗ NCC ವಿದ್ಯಾರ್ಥಿನಿಯರ ಪರದಾಟ ಒಂದು ಕಡೆ, ಇನ್ನೊಂದು ಕಡೆ ರಾಯಚೂರಿನಲ್ಲಿ ಕಂಡಕ್ಟರ್ ಅಲ್ಲಿ ಕಣ್ಣೀರು ಹಾಕ್ತಾ ಇರುವಂಥದ್ದು. ಇನ್ನು ಬಾಗಲಕೋಟೆಯ ಪರಿಸ್ಥಿತಿ, ಹಾಗೆ ಖಾಸಗಿ ಬಸ್ಗಳು ಎಂಟ್ರಿ ಕೊಟ್ಟಿರುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಾ. ರಾಮನಗರದಲ್ಲಿ, ಹಾಸನದಲ್ಲಿ ಬಿಕೋ ಅಂತಿರುವಂಥ ಬಸ್ ಸ್ಟ್ಯಾಂಡ್. ಸೊ ಹೀಗೆ ವಿವಿಧ ಜಿಲ್ಲೆಗಳಲ್ಲಿ ಹೇಗೆ ಪರಿಸ್ಥಿತಿ ಇದೆ ಹೇಗೆ ಅಂತ, ಗದಗ, ರಾಯಚೂರು, ಬಾಗಲಕೋಟೆ, ಹಾಸನ, ರಾಮನಗರ ಎಲ್ಲ ಕಡೆ ಕೂಡ ಬಹುತೇಕ KSRTC ಬಸ್ಗಳ ಸಂಚಾರ ಇಲ್ಲ. ಕ್ರೂಸರ್, ಟೆಂಪೋ, ಖಾಸಗಿ ಬಸ್ಗಳನ್ನು ಡಿಪೆಂಡ್ ಆಗ್ತಿದ್ದಾರೆ, ಆಟೋಗಳನ್ನು ಡಿಪೆಂಡ್ ಆಗ್ತಿದ್ದಾರೆ ಜನ. ಇನ್ನು ರಾಯಚೂರಿನಲ್ಲಿ ಕಂಡಕ್ಟರ್ ಒಬ್ಬರು ಕಣ್ಣೀರು ಹಾಕ್ತಿದ್ದಾರೆ, ನೀವು ನೋಡ್ಬೋದು. ಅವ್ರಿಗೊಂಥರ ಈಗ ಧರ್ಮ ಸಂಕಟ, ಕೆಲಸಕ್ಕೆ ಬರದೇ ಇದ್ದರೆ ಕಾನೂನು ಕ್ರಮ, ಎಸ್ಮಾ ಇಂಥ ಸಮಸ್ಯೆ, ರಜೆ ಕಟ್ಟಾಗುವಂಥ ಸಮಸ್ಯೆ. ಒಂದು ವೇಳೆ ಕೆಲಸಕ್ಕೆ ಏನಾದರೂ ಬಂದಂಥ ಸಂದರ್ಭದಲ್ಲಿ ಒಂದು ವೇಳೆ ಬರದೇ ಹೋದರೆ ಈ ಥರ ಒಂದಷ್ಟು ಪ್ರಾಬ್ಲಮ್ಗಳಾಗುತ್ತೆ ಅಂತ. ಕಿರಣ್ ಸೂರ್ಯ ಮೆಜೆಸ್ಟಿಕ್ನ KSRTC ಬಸ್ ಸ್ಟ್ಯಾಂಡಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ BMTC ಬಸ್ ಸ್ಟ್ಯಾಂಡಿಂದ ರಾಜಪ್ಪ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಕಿರಣ್ ಬಳಿ ಹೋಗೋದಾದರೆ, ಕಿರಣ್, ಬೆಳಗ್ಗೆಯಿಂದ ನಾವು ಗಮನಿಸ್ತಾ ಇದ್ದೀವಿ ಆಲ್ಮೋಸ್ಟ್ 5-6 ಗಂಟೆಯಿಂದ ನಿರಂತರವಾಗಿ ಅಪ್ಡೇಟನ್ನು ಕೊಡ್ತಾ ಬಂದಿರೋದು. ಆದರೆ ಈಗ ಬಸ್ಗಳ ಸಂಖ್ಯೆ ಎಷ್ಟಿದೆ? ನಿಜಕ್ಕೂ ಬೆಂಗಳೂರಿಗೆ BMTCಯ ಈ ಒಂದು ಬಂದೇನಿದೆ ಅದರ ಬಿಸಿ ತಟ್ಟಿದೆಯಾ ಅಥವಾ ಬಸ್ಗಳ ವ್ಯವಸ್ಥೆ ಇದೆಯಾ ಈಗ? ಅದು ಅವಿನಾಶ್, ಈಗಾಗಲೇ ಸಾರಿಗೆ ಮುಷ್ಕರದ ಎಫೆಕ್ಟ್ KSRTC ಬಸ್ ನಿಲ್ದಾಣಕ್ಕೂ ಕೂಡ ತಟ್ಟಿರುವಂಥದ್ದು. ಬೆಳಗ್ಗೆಯಿಂದ ಇಲ್ಲಿಯವರೆಗೆ 500ಕ್ಕೂ ಹೆಚ್ಚು KSRTC ಬಸ್ಗಳು ಮೆಜೆಸ್ಟಿಕ್ನಿಂದಲೇ ಆಪರೇಟ್ ಆಗಬೇಕಾಗಿತ್ತು. ಆದರೆ ಇಲ್ಲಿವರೆಗೂ 135 ಬಸ್ಗಳು ಮಾತ್ರ ಆಪರೇಟ್ ಆಗಿರುವಂಥದ್ದು. ಸದ್ಯ ನಾನೀಗ ಟರ್ಮಿನಲ್ 2ನ ಒಳಭಾಗದಲ್ಲಿದ್ದೀನಿ. ದೃಶ್ಯದಲ್ಲಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಅವಿನಾಶ್. ಅಂದರೆ ಖಾಸಗಿ ಬಸ್ಗಳು ಈಗಾಗಲೇ ಕೂಡ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬಂದಿರುವಂಥದ್ದು. ಆದರೆ ಖಾಸಗಿ ಬಸ್ಗಳಲ್ಲಿ ಓಡಾಡಲಿಕ್ಕೆ ಪ್ರಯಾಣಿಕರು ಒಂದಷ್ಟು ಹಿಂದೇಟಾಗ್ತಿದ್ದಾರೆ. ಇಲ್ಲಿ ನೋಡಿ, ಇಷ್ಟು ಬಸ್ಗಳು ನಿಂತಿದೆ, ಪ್ರಯಾಣಿಕರು ಒಬ್ಬರೋ ಇಬ್ಬರೋ ಇದ್ದಾರೆ ಅನ್ನೋದನ್ನು ಬಿಟ್ಟರೆ ಸಂಪೂರ್ಣವಾಗಿ KSRTC ಬಸ್ಗಳಿಗೆ ಪ್ರಯಾಣಿಕರು ಕಾಯ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸುಮಾರು 2 ವರ್ಷಗಳಿಂದ ಉಚಿತವಾಗಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಸಂಚಾರವನ್ನು ಮಾಡಿದರು. ಈಗ ಏಕಾಏಕಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಹಣವನ್ನು ಕೊಟ್ಟು ಖಾಸಗಿ ಬಸ್ಗಳಲ್ಲಿ ಓಡಾಡಬೇಕು ಅಂದರೆ ಅವ್ರಿಗೊಂದಷ್ಟು ಹಿಂದೇಟಾಗ್ತಾರೆ. ಯಾಕೆ ಅಂತ ಕೇಳಿದ್ರೆ, KSRTC ಬಸ್ ಸ್ಟ್ಯಾಂಡಿಗೆ ಕುಟುಂಬದ ಜೊತೆಯಲ್ಲಿ ಬಂದಿರ್ತಾರೆ, ಒಬ್ಬರನ್ನೇ, ಅಂದರೆ ಇದರಲ್ಲಿ ಉಚಿತ ಇಲ್ಲ ಅನ್ನೋಂಥ ಕಾರಣಕ್ಕಾಗಿ ಹೆಣ್ಮಕ್ಳನ್ನು ಬಿಟ್ಟು ಅವ್ರು ಇದರಲ್ಲಿ ದುಡ್ಡು ಕೊಟ್ಟು ಓಡಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ KSRTC ಬಸ್ಗಳು ಬರಬಹುದು, ಈಗ ಬರುತ್ತೆ ಆಗ ಬರುತ್ತೆ ಅಂತೇಳಿ ಕೆಲವೊಂದಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಅದರಲ್ಲೂ ಸಾಮಾನ್ಯವಾಗಿ ಗಂಡು ಮಕ್ಕಳು ಯಾರ್ಯಾರು ಬಂದಿದ್ರು ಒಬ್ಬಂಟಿಗರಾಗಿ ಅವರು ಈ ಒಂದು ಖಾಸಗಿ ಬಸ್ಗಳಲ್ಲಿ ಓಡಾಡ್ತಿದ್ದಾರೆ. ಹೆಣ್ಮಕ್ಳು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಬೆಳಗ್ಗೆಯಿಂದ ನಾವು ಬಸ್ಗಳಿಗೆ ಕಾಯ್ತಾ ಇದ್ದೀವಿ, ಆದರೆ ಬಸ್ಗಳು ಬರ್ತಾ ಇಲ್ಲ ಅಂತೇಳಿ. ಖಾಸಗಿ ಬಸ್ಗಳು ಗಂಟೆಗಳು ಕಳೆದಂತೆ ಈಗಾಗಲೇ 11 ಗಂಟೆ ಆಗಿರುವಂಥದ್ದು. 11 ಗಂಟೆ ಸುಮಾರಿಗೆ ಖಾಸಗಿ ಬಸ್ಗಳೇ ಸಂಪೂರ್ಣವಾಗಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನ ತುಂಬಿರುವಂಥದ್ದು. ನೋಡಿ ಅವಿನಾಶ್, ಇಂಥದ್ದೊಂದು ದೃಶ್ಯ ಹಿಂದೆಂದೂ ಕೂಡ ಕಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ KSRTC ಬಸ್ ಸ್ಟ್ಯಾಂಡ್ನಲ್ಲಿ KSRTC ಬಸ್ಗಳಿರಬೇಕಾಗಿತ್ತು, ಆದರೆ ಸಂಪೂರ್ಣವಾಗಿ 1-2 ಬಸ್ಗಳನ್ನು ಹೊರತುಪಡಿಸಿದರೆ ಎಲ್ಲವೂ ಖಾಸಗಿ ಬಸ್ಗಳೇ ಇರುವಂಥದ್ದು. ಖಾಸಗಿ ಬಸ್ಗಳ ಮೂಲಕವಾಗಿ ಈಗಾಗಲೇ ಜನರಿಗೆ ಸೇವೆಯನ್ನು ಕೊಡಲಿಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ಇವತ್ತು ಖಾಸಗಿ ಬಸ್ಗಳೇನು ಬಂದು ನಿಂತಿದೆ, ಯಾವ್ಯಾವ ಊರುಗಳಿಗಿದೆ, ಜೊತೆಗೆ ಏನಾದರೂ ಬಸ್ನ ಫೇರಲ್ಲಿ ಬದಲಾವಣೆ ಇದೆಯಾ? ಟಿಕೆಟ್ ರೇಟ್ನಲ್ಲಿ ಏನಾದರೂ ಬದಲಾವಣೆ ಅಥವಾ ಅದೇ ರೇಟಿಗೆ ಹೋಗ್ತಾ ಇದ್ದಾರೆ ಹೇಗೆ ಅಂತ? ಹೌದು ಅವಿನಾಶ್, ನೀವು ಹೇಳಿದಂತೆ ಇಲ್ಲಿರುವಂತಹ ಅಂದರೆ ಸಾಕಷ್ಟು ರೂಟ್ಗಳಿಗೆ, ಅಂದರೆ KSRTC ಬಸ್ಗಳು ಸಂಚಾರ ಮಾಡುವಂತಹ ಎಲ್ಲ ಮಾರ್ಗಗಳಲ್ಲೂ ಖಾಸಗಿ ಬಸ್ಗಳು ಸಂಚಾರ ಮಾಡೋದಿಲ್ಲ. ವಿಪರೀತವಾಗಿ ಜನಸಂಖ್ಯೆ ಹೆಚ್ಚಳವಿರುವಂತಹ ಮಾರ್ಗದಲ್ಲಿ ಮಾತ್ರ KSRTC ಅಂದರೆ ಖಾಸಗಿ ಬಸ್ಗಳು ಸಂಚಾರ ಮಾಡುತ್ತೆ. ಪ್ರಮುಖವಾಗಿರುವಂಥ ಹಾಸನ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಮಂಗಳೂರು ಇರ್ಬೋದು, ಇಂತಹ ಪ್ರಮುಖವಾದಂಥ ಮಾರ್ಗಗಳಲ್ಲಿ ಮಾತ್ರ ಖಾಸಗಿ ಬಸ್ಗಳು ಸಂಚಾರ ಮಾಡುವಂಥದ್ದು. ನೀವು ಕೇಳಿದಂಥ ಪ್ರಶ್ನೆಗೆ ಅವಿನಾಶ್, ಸಾಮಾನ್ಯವಾಗಿ KSRTC ಬಸ್ನಲ್ಲಿ ಬೆಂಗಳೂರಿನಿಂದ ಹಾಸನಕ್ಕೆ ನಾರ್ಮಲ್ ಅಂದರೆ ನಾನ್ ಸ್ಟಾಪ್ ಗಾಡಿಯಲ್ಲಿ 200
280 ರೂಪಾಯಿ ತೆಗೆದುಕೊಂಡ್ರೆ ಎಕ್ಸ್ಪ್ರೆಸ್ಸಲ್ಲಿ 250 ರೂಪಾಯಿ ತೆಗೆದುಕೊಳ್ತಾರೆ. ಆದರೆ ಖಾಸಗಿ ಬಸ್ನಲ್ಲಿ ಮಿನಿ ಬಸ್ನಲ್ಲಿ 350 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. TTಯಲ್ಲಿ 400 ರೂಪಾಯಿನ ತೆಗೆದುಕೊಳ್ತಾ ಇದ್ದಾರೆ. ಅಂದರೆ 150 ರೂಪಾಯಿ ಅಷ್ಟು ಹೆಚ್ಚಳವನ್ನು ತೆಗೆದುಕೊಳ್ತಿದ್ದಾರೆ. ಖಾಸಗಿ ಬಸ್ ಮಾಲೀಕರು ಈ ಬಸ್ನ ಚಾಲಕರು ಹೇಳ್ತಾ ಇರುವಂಥದ್ದು ಇಲ್ಲಿಂದ ಕೇವಲ 4 ರಿಂದ 5 ಸಾವಿರ ರೂಪಾಯಿ ಮಾತ್ರ ನಮಗೆ ಸಿಗುತ್ತೆ. ಅಲ್ಲಿಂದ ಬರುವಂಥ ಸಂದರ್ಭದಲ್ಲಿ ಬಾಡಿಗೆ ಸಿಕ್ಕರೆ ಸಿಕ್ತು, ಇಲ್ಲ ಅಂದರೆ ಇಲ್ಲ. 3 ತಿಂಗಳಿಗೊಮ್ಮೆ ಕ್ವಾರ್ಟರ್ನಲ್ಲಿ ಸಾರಿಗೆ ಇಲಾಖೆ ನಮಗೆ ಟ್ಯಾಕ್ಸನ್ನು ಕಳೆದ ವರ್ಷದಿಂದ ಹೆಚ್ಚಳ ಮಾಡಿದ್ದಾರೆ. ಹಾಗಾಗಿ ನಾವು KSRTC ಮಾದರಿಯಲ್ಲಿ ಜನರಿಂದ ಕಡಿಮೆ ಹಣವನ್ನು ತೆಗೆದುಕೊಂಡು ಜನರಿಗೆ ಸೇವೆ ನೀಡಲಿಕ್ಕೆ ಆಗೋದಿಲ್ಲ. ಈ ವಿಚಾರವನ್ನು ನಾವು ಈಗಾಗಲೇ ತಿಳಿಸಿದ್ದೀವಿ. ದರವನ್ನು ಕಡಿಮೆ ತೆಗೆದುಕೊಳ್ಳಿ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ. ಆದರೆ ಕಡಿಮೆ ತೆಗೆದುಕೊಂಡ್ರೆ ನಾವು ಬಸ್ಸನ್ನು ಆಪರೇಟ್ ಮಾಡಲಿಕ್ಕೆ ಆಗೋದಿಲ್ಲ. 3 ತಿಂಗಳಿಗೊಮ್ಮೆ ಕ್ವಾರ್ಟರ್ನಲ್ಲಿ ಟ್ಯಾಕ್ಸನ್ನು ಕಟ್ಟಬೇಕು. ಆ ಕಡೆಯಿಂದ ಅಂದರೆ ಈಗ KSRTC ಬಸ್ಸಿಗಾದರೆ ಆ ಕಡೆಯಿಂದ ಪ್ರಯಾಣಿಕರು ಇರ್ತಾರೆ, ಅವ್ರಿಗೆ ದುಡ್ಡಾಗತ್ತೆ, ಬರ್ತಾರೆ. ಆದರೆ ಖಾಸಗಿ ಬಸ್ಗಳಿಗೆ ಹಾಗೆ ಆಗೋದಿಲ್ಲ. ಅಲ್ಲಿಂದ ಬರುವಂಥ ಸಂದರ್ಭದಲ್ಲಿ ಪ್ರಯಾಣಿಕರು ಇದ್ದರು, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ಇಲ್ಲಿಂದಲೇ ಬರುವಂತಹ ಪ್ರಯಾಣಿಕರಿಂದ ಒಂದಷ್ಟು ಹಣವನ್ನು ತೆಗೆದುಕೊಳ್ತಾ ಇದ್ವಿ. ಜನರಿಗೆ ಸೇವೆ ಕೊಡಬೇಕು ಅನ್ನೋಂಥ ಒಂದು ಮನವಿ ಏನು ಮಾಡಿತ್ತು ಸರ್ಕಾರ, ಆ ನಿಟ್ಟಿನಲ್ಲಿ ನಾವೆಲ್ಲ ಬಸ್ಗಳನ್ನು ಇಲ್ಲಿಗೆ ತಂದು ಹಾಕಿದ್ದೀವಿ ಅಂತೇಳಿ ಸಾವಿರಾರು ಜನರು ಈಗಾಗಲೇ ಓಡಾಡುವಂಥವರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಉಚಿತವಾಗಿ ಓಡಾಡ್ತಿದ್ವಿ, ಈಗ ಮುಷ್ಕರ ಅನ್ನೋಂಥ ಕಾರಣಕ್ಕಾಗಿ ದುಡ್ಡು ಕೊಟ್ಟು ಓಡಾಡಬೇಕು. ದುಡ್ಡು ಕೊಟ್ಟು ಓಡಾಡುವಂಥದ್ದು ಸುಲಭ ಅಲ್ಲ. ಸಾಕಷ್ಟು ಬಸ್ ಮಾಲೀಕರು ಕೂಡ ದುಪ್ಪಟ್ಟು ಹಣವನ್ನು ತೆಗೆದುಕೊಳ್ತಿದ್ದಾರೆ. 150, 200, 300 ಈ ಥರ ಕೇಳ್ತಾರೆ ಅಂತೇಳಿ. ಈಗ ಬಸ್ ಸ್ಟ್ಯಾಂಡಿಗೆ ಹೆಂಗೋ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದುಬಿಟ್ಟಿರ್ತಾರೆ. ಅವ್ರು ಹೋಗುವಂಥ ಜಾಗಕ್ಕೆ ಮನೆ ತಲುಪಿದ್ರೆ ಸಾಕು ಅನ್ನೋಂಥ ನಿಟ್ಟಿನಲ್ಲಿ ಖಾಸಗಿ ಬಸ್ಗಳತ್ತ ಒಂದಷ್ಟು ಜನ ಮುಖ ಮಾಡಿದ್ರೆ ಮತ್ತೊಂದಷ್ಟು ಜನ KSRTC ಬಸ್ ಬರುತ್ತೆ ಅಂತ ಕಾಯ್ಕೊಂಡೆ ಬೆಳಗ್ಗೆಯಿಂದಲೂ ಕೂಡ ಕೂತಿರುವಂಥದ್ದು. ಅವಿನಾಶ್, ಹಾಗೆ ಸಂಪರ್ಕದಲ್ಲಿ ಕಿರಣ್, ಇನ್ನು BMTC ಬಸ್ ಸ್ಟಾಪ್ ಮೆಜೆಸ್ಟಿಕ್ನಿಂದ ನೇರ ಸಂಪರ್ಕದಲ್ಲಿ ರಾಚಪ್ಪ ಕೂಡ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ರಾಚಪ್ಪ, ನಾವು KSRTC ಬಸ್ ಚಿತ್ರಣವನ್ನ ನೋಡ್ತಾ ಇದ್ವಿ. ಖಾಸಗಿ ಬಸ್ಗಳೇ ಯಥೇಚ್ಛವಾಗಿ ಅಲ್ಲಿತ್ತು. ಇಲ್ಲಿ ಮೆಜೆಸ್ಟಿಕ್ನಲ್ಲಿ ಯಾವ ರೀತಿ ಚಿತ್ರಣ ಕಂಡು ಬರ್ತಾ ಇದೆ? ಯಾಕಂದ್ರೆ ಬೆಳಗ್ಗೆಯಿಂದ EV ಬಸ್ಗಳನ್ನ ನೋಡಿದ್ವಿ. ತುಂಬಾ ಜನ ನಾವು ಮೆಟ್ರೋದಲ್ಲಿ ಹೋಗಬೇಕು ಅಥವಾ ಆಟೋಗೆ ಡಬಲ್ ದುಡ್ಡು ಪೇ ಮಾಡಬೇಕು ಅಂತ ಗುಣಗ್ತಾ ಇದ್ರು. ಸದ್ಯದ ಚಿತ್ರಣ ಹೇಗೆ ಕಂಡು ಬರ್ತಾ ಇದೆ? ಹೆಚ್ಚಿನ ಪ್ರಮಾಣದಲ್ಲಿ ಬಸ್ಗಳ ಸಂಖ್ಯೆ ಏನಾದರೂ ಬರ್ತಾ ಇದೆಯಾ? ಪ್ರಯಾಣಿಕರು ಏನು ಹೇಳ್ತಿದ್ದಾರೆ? ಶಕುಂತಲಾ, ಸದ್ಯದ ಚಿತ್ರಣವನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಬೆಂಗಳೂರು ಜನರಿಗೆ ಸಾರಿಗೆ ನೌಕರರ ಮುಷ್ಕರದಿಂದ ಅಷ್ಟು ದೊಡ್ಡ ಮಟ್ಟದ ಎಫೆಕ್ಟ್ ಆಗಿಲ್ಲ ಅನ್ನುವಂಥದ್ದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬೆಳಿಗ್ಗೆ ಎಂದಿನಂತೆ ವಾಹನಗಳು ಕೂಡ ಸಂಚಾರ ಮಾಡ್ತಾ ಇದ್ವು. ಅದ್ರ ಜೊತೆಗೆ BMTC ಬಸ್ಗಳು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆರಳ್ತಾ ಇತ್ತು. ಸದ್ಯದ ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನೀಗ ಬೆಂಗಳೂರಿನ BMTC ಮೆಜೆಸ್ಟಿಕ್ BMTC ಬಸ್ ನಿಲ್ದಾಣದ ಬಳಿಯಲ್ಲಿದ್ದೇನೆ. ಇಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು, ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳಗ್ಗೆಯಿಂದಲೂ ಕೂಡ ವಾಹನಗಳು ಬರ್ತಾನೆ ಇದ್ದಾವೆ. ಅದ್ರ ಜೊತೆಗೆ ಬೇರೆ ಬೇರೆ ಭಾಗಗಳಿಗೆ BMTC ಬಸ್ ನಿಲ್ದಾಣದಿಂದ ಬಸ್ಗಳು ತೆರಳ್ತಾನೆ ಇದ್ದಾವೆ. ಹಾಗೇನೆ ಬೇರೆ ಬೇರೆ ಕಡೆಗಳಿಂದಲೂ ಕೂಡ BMTC ಬಸ್ಗಳು ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬರ್ತಾ ಇದೆ. ಅದರ ಜೊತೆಗೆ ಇಲ್ಲಿರುವಂತಹ ಪ್ರಯಾಣಿಕರಿಗೇನು ದೊಡ್ಡ ಮಟ್ಟದ ಏನು ಸಮಸ್ಯೆ ಏನು ಆದಂತೆ ಕಾಣಿಸ್ತಿಲ್ಲ. ನಾನೀಗ BMTC ಬಸ್ ಎಂಟ್ರಿ ಪಾಯಿಂಟ್ ಅಲ್ಲಿ ಇದ್ದೀನಿ. ಇಲ್ಲಿ ಗಮನಿಸಬಹುದು, ಪ್ರತಿ 10 ಸೆಕೆಂಡ್ಗೆ ಒಂದರಂತೆ ಬಸ್ಗಳು ಬರ್ತಾನೆ ಇದ್ದಾವೆ. ನಿರಂತರವಾಗಿ ಬಸ್ಗಳು ಬರ್ತಾನೆ ಇದ್ದಾವೆ. ಮೆಜೆಸ್ಟಿಕ್ ನಲ್ಲಿ ಬರುವಂತ ಪ್ರಯಾಣಿಕರು ತಾವು ತಲುಪಬೇಕಾದಂತ ಸ್ಥಳಕ್ಕೆ ಆರಾಮಾಗಿ ತಲುಪ್ತಿದ್ದಾರೆ. ಅಂದ್ರೆ ಒಂದು ದೊಡ್ಡ ಮಟ್ಟದ ಎಫೆಕ್ಟ್ ಈ ಒಂದು ಸಾರಿಗೆ ನೌಕರರ ಮುಷ್ಕರದಿಂದ BMTC ವಿಚಾರದಲ್ಲಿ ಆದಂತೆ ಕಾಣಿಸ್ತಿಲ್ಲ. ಅಲ್ಲಿ ಗಮನಿಸಬಹುದು, ಸಾಲಾಗಿ ವಾಹನಗಳು ಬರ್ತಾನೆ ಇದ್ದಾವೆ. ಸುಂಕದಕಟ್ಟೆ ಆಗಿರ್ಬೋದು, ಉತ್ತರಹಳ್ಳಿ, ಮೆಜೆಸ್ಟಿಕ್, ಅದ್ರ ಜೊತೆಗೆ ಬೇರೆ ಬೇರೆ ಭಾಗಗಳಿಂದ ಬರುವಂತಹ ಎಲ್ಲಾ ಬಸ್ಗಳು ಕೂಡ ಮೆಜೆಸ್ಟಿಕ್ ನಿಲ್ದಾಣದ ಕಡೆಗೆ ಮುಖ ಮಾಡ್ತಾ ಇರುವಂಥದ್ದು. ಇಲ್ಲಿಂದ ಮತ್ತೆ ತಲುಪಬೇಕಾದಂತಹ ಜಾಗಕ್ಕೆ ಹೋಗಿ ಬಸ್ಗಳು ಕೂಡ ತಲುಪ್ತಾ ಇದ್ದಾವೆ. ಬನ್ನೇರುಘಟ್ಟ ಸೇರಿದಂತೆ ಚಂದಾಪುರ, ಎಲೆಕ್ಟ್ರಾನಿಕ್ ಸಿಟಿ ಈ ಎಲ್ಲಾ ಭಾಗಗಳಿಗೆ ತೆರಳುವಂತಹ ಬಸ್ಗಳು ಕೂಡ ಮೆಜೆಸ್ಟಿಕ್ನ ಬಸ್ ನಿಲ್ದಾಣಕ್ಕೆ ಬರ್ತಾ ಇರುವಂಥದ್ದು. ಅಂದ್ರೆ BMTCಯಿಂದಾಗಿ ದೊಡ್ಡ ಮಟ್ಟದ ಒಂದು ಹೊಡೆತ ಈ ಒಂದು ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಿಕರಿಗೆ ಆಗಿಲ್ಲ ಅಂತ ಹೇಳ್ಬೋದು. ಶಕುಂತಲಾ, ಈಗ ಶಾಂತಮೂರ್ತಿ ಜಾಯ್ನ್ ಆಗಿದ್ದಾರೆ. ಹಾಗೆ ಸಂಪರ್ಕದಲ್ಲಿ ರಾಚಪ್ಪ, ಈಗ ಶಾಂತಮೂರ್ತಿ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಜಾಯ್ನ್ ಆಗಿದ್ದಾರೆ. ರಾಚಪ್ಪ, ಇಲ್ಲಿ ಶಾಂತಮೂರ್ತಿ, ಹೇಗಿದೆ ಮೈಸೂರು ರಸ್ತೆಯಲ್ಲಿರುವಂಥ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ? ಸಾಮಾನ್ಯವಾಗಿ ಆಗ ನಾವು ನೋಡಿದಾಗ ವೆಹಿಕಲ್ಗಳ ಮೂವ್ಮೆಂಟ್ ಇತ್ತು, ಬಸ್ ಮೂವ್ಮೆಂಟ್ ಇತ್ತು, ಒಂದಿಷ್ಟು ಜನ ಬಂದು ವೆಯ್ಟ್ ಮಾಡ್ತಾ ಇದ್ರು. ಈಗಲೂ ಕೂಡ ಹಾಗೆ ಬಸ್ ವ್ಯವಸ್ಥೆ ಇದೆಯಾ, ಹೇಗೆ ಅಂತ? ಎಸ್, ಈಗಾಗಲೇ ಏನು ಬೆಳಗ್ಗೆಯಿಂದ ಕೂಡ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಬಸ್ಗಳು ಸಂಚಾರವನ್ನು ಮಾಡ್ತಿತ್ತು. ಆದರೆ ಬೆಳಗ್ಗೆ 8 ಗಂಟೆಯ ತನಕ ಬಸ್ಗಳ ಸಂಚಾರ ಏನಿತ್ತು ಅದು ಈಗ ಕಡಿಮೆ ಆಗಿರುವಂಥದ್ದು. ಜೊತೆಗೆ ಗಮನಿಸ್ತಾ ಇದ್ದೀರಾ, ಇದು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿರುವಂಥ BMTC ಬಸ್ ನಿಲ್ದಾಣ. ಇದು ಕಂಪ್ಲೀಟ್ ಆಗಿ ಖಾಲಿ ಕಾಣ್ತಾ ಇರುವಂಥದ್ದು. ಯಾಕಂದರೆ ಇವತ್ತು ಬಸ್ ಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಅಂದರೆ ಪ್ರಯಾಣಿಕರು ಕೂಡ ಬಸ್ ನಿಲ್ದಾಣಗಳಿಗೆ ಬರ್ತಾ ಇಲ್ಲ. ಜೊತೆಗೆ BMTC ಬಸ್ಗಳು ಕೂಡ ಬೆರಳೆಣಿಕೆಯಷ್ಟು ಬಸ್ಗಳು ಮಾತ್ರ ಇಲ್ಲಿ ಬಂದು ಪ್ರಯಾಣಿಕರನ್ನ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದೆ. ಈ ಹಿನ್ನೆಲೆ
ಹಿನ್ನೆಲೆಯಲ್ಲಿ ಇಡೀ ಬಸ್ ನಿಲ್ದಾಣ ಖಾಲಿಯಾಗಿ ಕಾಣ್ತಿರುವಂಥದ್ದು. ಪ್ರಮುಖವಾಗಿ ಗಮನಿಸೋದಾದ್ರೆ ಇಲ್ಲಿಂದ ಚನ್ನಸಂದ್ರ, ಉಳ್ಳಾಳ ಉಪನಗರ, ಹಾಗೆ ಮಳ್ಳತ್ತಹಳ್ಳಿ, ಯೂನಿವರ್ಸಿಟಿ ಸೇರಿದಂತೆ ಬೇರೆ ಬೇರೆ ಕಡೆಗೆ BMTC ಬಸ್ಗಳು ಸಂಚಾರವನ್ನು ಮಾಡ್ತಿತ್ತು. ಕೆಂಗೇರಿ ಕಡೆಗೂ ಕೂಡ BMTC ಸಂಚಾರವನ್ನು ಮಾಡ್ತಿತ್ತು. ಈಗ ಕೆಲವು ಬಸ್ಗಳು ಬರ್ತಾ ಇದೆ, ಆದರೆ ಬಸ್ನಲ್ಲಿ ಜನಗಳು ಇಲ್ಲ. ಯಾಕಂದ್ರೆ ಇವತ್ತು ಪ್ರತಿಭಟನೆ ಇರೋದ್ರಿಂದ ಬಸ್ಗಳು ರಸ್ತೆಗಿಳಿಯೋದಿಲ್ಲ ಅಂತ ಜನರು ಬರ್ತಾ ಇಲ್ಲ. ಜೊತೆಗೆ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖ ಆಗಿರುವಂಥದ್ದು. ಇದರಿಂದ ಇಡೀ ಬಸ್ ನಿಲ್ದಾಣ ಒಂದು ರೀತಿಯಲ್ಲಿ ಬಿಕೋ ಅಂತ ಇದೆ. ಯಾಕಂದ್ರೆ ಅಲ್ಲಲ್ಲಿ ಪ್ರಯಾಣಿಕರು ಬಂದರೂ ಕೂಡ ಬರುವಂತ ಬಸ್ಗಳಲ್ಲಿ ಪ್ರಯಾಣಿಕರು ತೆರಳುತ್ತಾ ಇದ್ದಾರೆ. ಸದ್ಯ ಗಮನಿಸ್ತಾ ಇದ್ದೀರಾ, ಈ ಬಸ್ ನಿಲ್ದಾಣ ಇಷ್ಟೊತ್ತಿಗಾಗಲೇ ಗಿಜುಗುಡ್ತಾ ಇತ್ತು, ಜನರು ಸೇರಿರ್ತಿದ್ರು. ಆದ್ರೆ ಇವತ್ತು ಬಂದ್ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಬಸ್ ನಿಲ್ದಾಣಗಳಿಗೆ ಬಂದಿಲ್ಲ. ಜೊತೆಗೆ ಕೆಲವು BMTC ಬಸ್ಗಳು ಮಾತ್ರ ಇಲ್ಲಿ ಸಂಚಾರವನ್ನು ನಡೆಸ್ತಾ ಇದೆ. ಇನ್ನು ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಜನರು ಬಸ್ಗಳಿಲ್ಲ ಅಂತ ಆಟೋ, ಟ್ಯಾಕ್ಸಿಗಳು ಹಾಗೆ ಬೇರೆ ಬೇರೆ ಕ್ಯಾಬ್ಗಳ ಮೊರೆ ಹೋಗಿದ್ರು. ಈಗ ಒಂದಷ್ಟು ಬಸ್ಗಳು ಸಂಚಾರವನ್ನ ಮಾಡ್ತಿರೋದು, ಆದರೆ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖ ಆಗಿದೆ. ಅಂದ್ರೆ ಬಸ್ಸು ರಸ್ತೆಗೆ ಇಳಿಯುತ್ತಾ ಇಲ್ವಾ ಅನ್ನುವ ಒಂದು ಗೊಂದಲದಲ್ಲಿ ಪ್ರಯಾಣಿಕರು ನಿಲ್ದಾಣಗಳತ್ತ ಬರ್ತಾ ಇಲ್ಲ. ಇದರಿಂದ ಇಲ್ಲಿ ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗಿದೆ. ಮತ್ತೊಂದು ಕಡೆಯಲ್ಲಿ ಕೂಡ ಖಾಲಿ ಆದಂತಹ ಒಂದು ಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಸದ್ಯಕ್ಕೆ. ಧನ್ಯವಾದ ಶಾಂತಮೂರ್ತಿ ಮಾಹಿತಿಗಾಗಿ.